ಇಳಕಲ್ನಲ್ಲಿ ಸದ್ಗುರು ಸಾಯಿನಾಥರ ಮಹೋತ್ಸವ, ಭಕ್ತಿ ಭಾವ ಮತ್ತು ಭವ್ಯ ಮೆರವಣಿಗೆಯ ಅದ್ಭುತ ಸಂಭ್ರಮ. ಮಾರ್ಚ್ 26, 2026. ಇಳಕಲ್ ನಗರದ ದುರ್ಗಾದೇವಿ ಬಡಾವಣೆಯ ಶ್ರೀ ಸದ್ಗುರು ಸಾಯಿನಾಥ್ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವವು ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಈ ಮಹೋತ್ಸವವು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಭಕ್ತರ ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಒಗ್ಗಟ್ಟಿನ ಸಂಕೇತವಾಗಿಯೂ ಮೂಡಿಬಂದಿತು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಆರಂಭವಾದ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನವನ್ನು ಪವಿತ್ರತೆಯ ಮಂಟಪವನ್ನಾಗಿ ಪರಿವರ್ತಿಸಿತು. ಪಂಡಿತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ನಡೆದ ಸದ್ಗುರು ಸಾಯಿನಾಥರ ಪೂಜಾ ವಿಧಿ ವಿಧಾನಗಳು ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿದವು. ಈ ಸಂದರ್ಭದಲ್ಲಿ ಭಕ್ತರು ಆಳವಾದ ಭಕ್ತಿಭಾವದಿಂದ ಪೂಜೆಯಲ್ಲಿ ಪಾಲ್ಗೊಂಡು ಸದ್ಗುರುವಿನ ದಿವ್ಯ ಕೃಪೆಯನ್ನು ಕೋರಿ ಪ್ರಾರ್ಥಿಸಿದರು. ಪೂಜೆಯ ನಂತರ ದೇವಸ್ಥಾನ ಆವರಣದಲ್ಲಿ ಭಕ್ತರು ಸಾಲುಗಟ್ಟಿ ನಿಂತು ಸದ್ಗುರು ಸಾಯಿನಾಥರ ಆಶೀರ್ವಾದವನ್ನು ಪಡೆದುಕೊಂಡರು. ಪ್ರತಿಯೊಬ್ಬ ಭಕ್ತನ ಮುಖದಲ್ಲೂ ಆತ್ಮಸಂತೃಪ್ತಿ ಮತ್ತು ಭಕ್ತಿ ಸ್ಪಷ್ಟವಾಗಿ ಕಾಣಿಸಿತು. ದೇವಸ್ಥಾನದಲ್ಲಿ ಮೂಡಿದ ಆಧ್ಯಾತ್ಮಿಕ ವಾತಾವರಣವು ಎಲ್ಲರ ಮನಸ್ಸಿಗೆ ಶಾಂತಿ ಮತ್ತು ಆನಂದವನ್ನು ತುಂಬಿತು. ಈ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಸಾಯಿಬಾಬಾರ ಭಾವಚಿತ್ರವನ್ನು ಅಲಂಕರಿಸಿದ ವಿಶೇಷ ವಾಹನ ಹಾಗೂ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿದ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಸಾಗಿಸಲಾಯಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ ಯುವಕರು, ಯುವತಿಯರು, ಮಹಿಳೆಯರು ಹಾಗೂ ಹಿರಿಯರು ಸಾಯಿರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಭಕ್ತಿಯ ಉತ್ಸಾಹವನ್ನು ಹೆಚ್ಚಿಸಿದರು. ಮಹಿಳೆಯರು ಕುಂಭವನ್ನು ಹೊತ್ತು ಶಿಸ್ತಿನಿಂದ ಸಾಗಿದ ದೃಶ್ಯ ವಿಶೇಷವಾಗಿ ಗಮನ ಸೆಳೆಯಿತು. ಸುಮಂಗಲೆಯರ ಭಕ್ತಿಭಾವ, ಅವರ ಶಿಸ್ತಿನ ನಡೆ ಮತ್ತು ಪರಂಪರೆಯ ಅಚ್ಚಳಿಯ ಸಾಂಸ್ಕೃತಿಕ ಮೌಲ್ಯಗಳು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದವು. ಮೆರವಣಿಗೆಯಲ್ಲಿ ಕುದುರೆಯ ಕುಣಿತ, ಯಾತ್ರಿ ಚಾಮರಗಳ ವೈಭವ ಹಾಗೂ ಸಾಂಪ್ರದಾಯಿಕ ಅಲಂಕಾರಗಳು ಭಾಗವಹಿಸಿದ ಭಕ್ತರನ್ನು ಮನಮೋಹಕ ಅನುಭವಕ್ಕೆ ಕರೆದೊಯ್ದವು. ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಈ ಮೆರವಣಿಗೆ ಭಕ್ತಿ ಮತ್ತು ಸಂಸ್ಕೃತಿಯ ಸಮ್ಮಿಲನದ ಪ್ರತೀಕವಾಗಿ ಹೊರಹೊಮ್ಮಿತು. ಎಲ್ಲೆಡೆ ಕೇಳಿಬಂದ ಘೋಷಣೆಗಳು, ಭಕ್ತರ ಸಂಭ್ರಮ ಹಾಗೂ ಆಧ್ಯಾತ್ಮಿಕ ಉತ್ಸಾಹವು ನಗರವನ್ನೇ ಪವಿತ್ರತೆಯ ವಾತಾವರಣದಲ್ಲಿ ಮುಳುಗಿಸಿತು. ಈ ವಾರ್ಷಿಕೋತ್ಸವವು ಭಕ್ತರಲ್ಲಿ ಆತ್ಮೀಯತೆ, ನಂಬಿಕೆ ಹಾಗೂ ಸಾಂಸ್ಕೃತಿಕ ಒಗ್ಗಟ್ಟಿನ ಮಹತ್ವವನ್ನು ಸಾರುವ ಮೂಲಕ ಯಶಸ್ವಿಯಾಗಿ ನೆರವೇರಿತು. ಸದ್ಗುರು ಸಾಯಿನಾಥರ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ಸುಖ ಸಮೃದ್ಧಿ ನೆಲೆಸಲಿ ಎಂಬ ಪ್ರಾರ್ಥನೆಗಳೊಂದಿಗೆ ಭಕ್ತರು ತಮ್ಮ ಭಕ್ತಿಭಾವವನ್ನು ವ್ಯಕ್ತಪಡಿಸಿದರು. ಸಾಯಿರಾಮ್ ಎಂಬ ನಾಮಸ್ಮರಣೆ ಎಲ್ಲರ ಹೃದಯದಲ್ಲಿ ಭಕ್ತಿ ಬೆಳಗಲಿ, ಸದ್ಗುರುವಿನ ದಿವ್ಯ ಕೃಪೆ ಸದಾ ಕಾಪಾಡಲಿ ಎನ್ನುವುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ.